ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ಮುಗ್ದಿದೆ ಅಂಡ್ ಹಾನೆಸ್ಟ್ ಆಗಿ ಹೇಳ್ತೀನಿ, ಝೀರೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ನಿಜವಾಗ್ಲೂ ಈ ಒಂದು ಶೋ ಡೆಲಿವರ್ ಮಾಡಿದೆ. ಮ್ಯಾಚಸ್ಗಳು ತುಂಬಾನೇ ಅದ್ಭುತವಾಗಿತ್ತು. ಇವತ್ತಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೊಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಲೆಕ್ಸಾ ಬ್ಲಿಸ್, ಶಾರ್ಲೆಟ್ ಫ್ಲೇರ್ ಅಂಡ್ ರಿಯಾ ರಿಪ್ಲಿ ವರ್ಸಸ್ ಜೇಡ್ ಕಾರ್ಗಿಲ್, ಮಿಚಿನ್ ಹಾಗೆ ಬಿಫ್ಯಾಬ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತ ಹೇಳಬೇಕು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್, ಬಿಫ್ಯಾಬ್ ಹಾಗೆ ಮಿಚಿನ್ ಅವರು ಮೈಕಲ್ ಜಾಕ್ಸನ್ ಅವರ ರೀತಿ ಡ್ರೆಸ್ ನ ಹಾಕೊಂಡು ಬಂದಿರ್ತಾರೆ. ಅದನ್ನ ನೋಡೋದಕ್ಕೆ ಚೆನ್ನಾಗಿತ್ತು. ಇವನ್ ನಮ್ಮ ಮಿಚಿನ್ ಅವರು ಏಜ್ ಸ್ಟೈಲ್ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೆ ನಮ್ಮ ಶಾರ್ಲೆಟ್ ಫ್ಲೇರ್ ಅವರ ಮೇಲೆ ಸ್ಟೈಲ್ ಕ್ಲಾಶ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಆ ಒಂದು ಮೂಮೆಂಟ್ ಕೂಡ ಅದ್ಭುತವಾಗಿತ್ತು. ನಮ್ಮ ಶಾರ್ಲೆಟ್ ಫ್ಲೇರ್ ಅವರ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ನಾನು ನೋಡ್ತಾ ಇರ್ತೀನಿ, ಡ್ರೆಸ್ ಯಾಕೆ ಓಪನ್ ಆಗ್ತಾ ಇರುತ್ತೆ ಅಂತ. ಎಸ್, ಈ ಒಂದು ಮೂಮೆಂಟ್ ನ ನೀವು ಯಾರಾದ್ರೂ ನೋಡಿದ್ರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಜೇಡ್ ಹೆಡ್ ನ ಕನೆಕ್ಟ್ ಮಾಡ್ತಾರೆ ರಿಯಾ ರಿಪ್ಲಿ ಅವರ ಮೇಲೆ ಅಂಡ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್, ಬಿಫ್ಯಾಬ್ ಹಾಗೆ ಮಿಚಿನ್ ಅವರು ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೆಕ್ಕಿ ಲಿಂಚ್ ಹಾಗೆ ಸೋಲ್ ರುಕ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ನನಗೆ ಇನ್ನೂ ಕೂಡ ಇಷ್ಟ ಆಯ್ತು ಅಂತಾನೆ ಹೇಳ್ಬೇಕು. ಎಂಡಿಂಗ್ ಅಲ್ಲಿ ನಮ್ಮ ಸೋಲ್ ರುಕ್ ಅವರು ತನ್ನ ಫಿನಿಶರ್ ಸೋಲ್ ಸ್ನಾಚರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಬೆಕ್ಕಿ ಲಿಂಚ್ ಅವರು ರೆಫ್ರಿನ ಅಡ್ಡ ತಂದ್ಬಿಡ್ತಾರೆ ಅಂಡ್ ರೆಫ್ರಿ ಮೇಲೆ ನಮ್ಮ ಸೋಲ್ ರುಕ್ ಅವರು ಬಿದ್ದ್ಬಿಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ವಿಚಾರವಾಗಿ ರೆಫ್ರಿ ಒಂದು ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಇಂದ ಮುಗಿಸ್ಬಿಡ್ತಾರೆ. ಅಂಡ್ ಅದಾದ್ಮೇಲೆ ರೆಫ್ರಿ ಎದ್ದು ಈ ಒಂದು ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಮಾಡಿ ನಮ್ಮ ಸೋಲ್ ರುಕ್ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಯಾಕಂದ್ರೆ ನಮ್ಮ ಬೆಕ್ಕಿ ಲಿಂಚ್ ಅವರು ರೆಫ್ರಿನ ಎಳ್ದಿದ್ರಲ್ವಾ, ಸೊ ಅದಕ್ಕೋಸ್ಕರ ಬೆಕ್ಕಿ ಲಿಂಚ್ ಅವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಸೋಲಿಸ್ತಾರೆ ಅಂತಾನೆ ಹೇಳ್ಬೇಕು. ಸೊ ನಮ್ಮ ರೆಫ್ರಿ ಆಗಿ ಬೆಕ್ಕಿ ಲಿಂಚ್ ಅವರ ನಡುವೆ ಈಗಾಗಲೇ ಇಂಟರಾಕ್ಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅದೇ ಇದ್ರಿಂದ ನಮ್ಮ ಬೆಕ್ಕಿ ಲಿಂಚ್ ಅವರು ವಿನ್ ಆಗಿದ್ದಾರೆ ಅಂತ ಹೇಳ್ಬೇಕು. ಅಂಡ್ ಗೆದ್ದ ಮೇಲೆ ನಮ್ಮ ಸೋಲ್ ರುಕ್ ಅವರ ಮೇಲೆ ಬೆಕ್ಕಿ ಲಿಂಚ್ ಅವರು ಬಂದು ಅಟ್ಯಾಕ್ ಕೂಡ ಮಾಡಿ ಹೋಗಿದ್ದಾರೆ. ಅಂಡ್ ಇವರ ಮ್ಯಾಚ್ ನ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಇಟಲಿಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದೆ. ಸೊ ಬೆಕ್ಕಿ ಲಿಂಚ್ ಹಾಗೆ ಸೋಲ್ ರುಕ್ ಅವರ ನಡುವೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಕ್ಲಾಶ್ ಇನ್ ಇಟಲಿಯಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಈಥನ್ ಪೇಜ್ ಹಾಗೆ ಪೆಂಟಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಟೈಟಲ್ ಚೇಂಜ್ ನೋಡೋದಕ್ಕೆ ಸಿಗುತ್ತೆ ಅಂತ. ನಮ್ಮ ಈಥನ್ ಪೇಜ್ ಅವರು ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರೆ ಅಂತ. ಬಟ್ ಆ ರೀತಿಯ ವಿಚಾರ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಟರ್ನ್ ಬಕಲ್ಲು ಆಫ್ ಆಗಿರುತ್ತೆ ಅಂಡ್ ಅದಕ್ಕೆ ನಮ್ಮ ಈಥನ್ ಪೇಜ್ ಅವರು ಪೆಂಟಾ ಅವ್ರನ್ನ ಒಡ್ಸೋದಕ್ಕೆ ಹೋದಾಗ ನಮ್ಮ ಪೆಂಟಾ ಅವರು ಅದನ್ನ ಡಾಚ್ ಮಾಡ್ತಾರೆ ಅಂಡ್ ಈಥನ್ ಪೇಜ್ ಅವರ ಶೋಲ್ಡರ್ ಹೋಗಿ ಆ ಒಂದು ಟರ್ನ್ ಬಕಲ್ಗೆ ಹೊಡ್ಕೊಳ್ಳುತ್ತೆ. ಅದಾದ್ಮೇಲೆ ನಮ್ಮ ಪೆಂಟಾ ಅವರು ತನ್ನ ಫಿನಿಶರ್ ಪೆಂಟಾ ಡ್ರೈವರ್ ನ ಕನೆಕ್ಟ್ ಮಾಡಿ ಈಥನ್ ಪೇಜ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬ್ರಿಬೆಲ್ಲಾ ಅಂಡ್ ಪೇಜ್ ವರ್ಸಸ್ ಲ್ಯಾಶ್ ಲೆಜೆಂಡ್ ಹಾಗೆ ನಮ್ಮ ನಾಯಾ ಜಾಕ್ಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಿಬೆಲ್ಲಾ ಹಾಗೆ ಪೇಜ್ ಅವರು ನಾಯಾ ಜಾಕ್ಸ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಎಸ್, ನಮ್ಮ ಪೇಜ್ ಅವರು ನಾಯಾ ಜಾಕ್ಸ್ ಅವ್ರನ್ನ ರೋಲ್ ಮಾಡ್ತಾರೆ ಅಂಡ್ ಹಿಂದಗಡೆ ಅಂತ ನಮ್ಮ ಬ್ರಿಬೆಲ್ಲಾ ಅವರು ಹಂಗೆ ಸಪೋರ್ಟ್ ಕೊಡ್ತಾರೆ ಅಂಡ್ ಹಂಗೆ ರೆಫ್ರಿ 3 ಕೌಂಟ್ ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಬ್ರಿಬೆಲ್ಲಾ ಹಾಗೆ ನಮ್ಮ ಪೇಜ್ ಅವರು ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ವಿಷನ್ ವರ್ಸಸ್ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ನಿಜವಾಗ್ಲೂ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು ಈ ಒಂದು ಮ್ಯಾಚ್. ಇನ್ನ ರಿಂಗ್ ಸೈಡ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಅಪ್ಪರ್ ಎಂಡ್ ನ ತಗೋತಾ ಇದ್ದಾರೆ ಅನ್ನೋ ಒಂದು ಟೈಮ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಸ್, ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ರಿಂಗ್ ಸೈಡ್ ಅಲ್ಲಿ ಇರ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಓಡ್ ಬಂದು ಮಾಂಟೆಸ್ ಫೋರ್ಡ್ ಅವರಿಗೆ ಸ್ಪಿಯರ್ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಮಾಂಟೆಸ್ ಫೋರ್ಡ್ ಅವರು ಹಂಗೆ ಬ್ರಾನ್ ಬ್ರೇಕರ್ ಅವ್ರನ್ನ ಡಾಜ್ ಮಾಡಿದಾಗ ನಮ್ಮ ಆಂಜೆಲಾ ಡಾಕಿನ್ಸ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಹಂಗೆ ಲಿಫ್ಟ್ ಮಾಡಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ಎಸಿತಾರೆ ಅಂತಾನೆ ಹೇಳ್ಬೇಕು. ಲಿಟ್ರಲಿ ಮ್ಯಾಚ್ ನ ಐಕಾನಿಕ್ ಮೂಮೆಂಟ್ ಇದಾಗೋಯ್ತು. ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ಹಾಕೋದಕ್ಕೆ ಹೋಗ್ಬೇಕಾದ್ರೆ ಹಂಗೆ ಅವ್ರನ್ನ ಎತ್ಕೊಂಡು ಅನೌನ್ಸರ್ ಟೇಬಲ್ ಮೇಲ್ಗಡೆ ಹಾಕ್ಬಿಡ್ತಾರೆ. ನನಗಂತೂ ಏನ್ ಗುರು, ಬ್ರಾನ್ ಬ್ರೇಕರ್ ಹಿಂಗ್ ಬಂದ್ರು ಹಿಂಗ್ ಹೋದ್ರು ಅಲ್ಲ ಅಂತ ಅನ್ಕೋಬಿಟ್ಟೆ. ಇದಾದ್ಮೇಲೆ ನಮ್ಮ ಮಾಂಟೆಸ್ ಫೋರ್ಡ್ ಹಾಗೆ ಆಂಜೆಲಾ ಡಾಕಿನ್ಸ್ ಅವರು ಸೇರ್ಕೊಂಡು ಆಸ್ಟನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡಿ ಇವನ್ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಪಿನ್ ಕೂಡ ಮಾಡಿರ್ತಾರೆ. ಬಟ್ ನಮ್ಮ ಖತರ್ನಾಕ್ ಪಾಲಿಮಿನ್ ಅವರು ಆಸ್ಟನ್ ಥಿಯರಿ ಅವರ ಕಾಲ್ನ ರೋಪ್ ಮೇಲೆ ಇಟ್ಬಿಡ್ತಾರೆ ಅಂಡ್ ರೆಫ್ರಿ ಅಲ್ಲಿ ಕೌಂಟ್ ಮಾಡೋದನ್ನ ನಿಲ್ಲಿಸ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಮಾಂಟೆಸ್ ಫೋರ್ಡ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಪಾಲಿಮಿನ್ ಅವರ ಬಳಿ ಬರ್ತಾ ಇರ್ತಾರೆ ಅಂಡ್ ಹಂಗೆ ಸ್ಟೀಲ್ ಸ್ಟೆಪ್ ಇಂದ ಜಂಪ್ ಮಾಡಿ ಪಾಲಿಮಿನ್ ಅವರ ಮೇಲೆ ಬೀಳೋದಕ್ಕೆ ಹೋಗ್ಬೇಕಾದ್ರೆ ಮಿಡೇರ್ ಅಲ್ಲೇ ನಮ್ಮ ಲೋಗನ್ ಪೋಲ್ ಅವರು ನಕಲ್ಸ್ ನ ಹಾಕೊಂಡು ಮಾಂಟೆಸ್ ಫೋರ್ಡ್ ಅವರಿಗೆ ಒಂದು ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಮಾಂಟೆಸ್ ಫೋರ್ಡ್ ಅವರ ಕತೆ ಮುಗಿಯುತ್ತೆ. ಎಸ್, ನಮ್ಮ ಮಾಂಟೆಸ್ ಫೋರ್ಡ್ ಅವರನ್ನ ಸೀದಾ ಅವರು ರಿಂಗ್ ಮೇಲ್ಗಡೆ ಎಸಿತಾರೆ ಅಂಡ್ ನಮ್ಮ ಆಸ್ಟನ್ ಥಿಯರಿ ಅವರು ಹಂಗೆ
ಗೆ ಮಾಂಟೆಸ್ಫೋರ್ಡ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಎಂಡಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ಸನ್ ರೀಡ್ ಅವರ ರಿಟರ್ನ್ ನ ಎಲ್ಲರೂ ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇದ್ದಿದ್ದಕ್ಕೆ. ಬಟ್ ಬ್ರಾನ್ಸನ್ ರೀಡ್ ಅವರು ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಏನೇ ಆಗ್ಲಿ ವಿಜನ್ ಅವರು ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ಎಂಡ್ ಆಗುತ್ತೆ. ಓವರ್ ಆಲ್ ಒಂದು ಡೀಸೆಂಟ್ ಶೋ ಅಂತಾನೆ ಹೇಳ್ಬೇಕು. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದಲೆ ನಾವೇನಾದ್ರೂ ಡಬ್ಲ್ಯೂ ಶೋನ ನೋಡಿದ್ರೆ ಅದು ಸ್ವಲ್ಪನಾದ್ರೂ ಡೆಲಿವರ್ ಮಾಡುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ಶೋನೇ ಉದಾಹರಣೆ. ಇನ್ನ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಮಾತಾಡೋದಾದ್ರೆ AAA ಮೆಗಾ ಶೋನ ಹೊಸ ಜನರಲ್ ಮ್ಯಾನೇಜರ್ ಆಗಿ ನಮಗೆ ರೇ ಮಿಸ್ಟೀರಿಯೋ ಅವರು ನೋಡೋದಕ್ಕೆ ಸಿಕ್ಕಿದ್ದಾರೆ. AAA ಅವರು ಇದನ್ನ ಅಫಿಷಿಯಲ್ ಆಗಿ ಇವತ್ತಿನ ಶೋ ಅಲ್ಲಿ ಕನ್ಫರ್ಮ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಸೊ ಇನ್ ಮುಂದೆ ನಮ್ಮ ರೇ ಮಿಸ್ಟೀರಿಯೋ ಅವರು AAA ಮೆಗಾ ಇವೆಂಟ್ ನ ಜನರಲ್ ಮ್ಯಾನೇಜರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ ಐ ಥಿಂಕ್ ಅವರು ಇನ್ನ ಮೈನ್ ರಾಸ್ಟರ್ ನ ಬಿಟ್ಟು ಅಲ್ಲೇ ಜಾಸ್ತಿ ವರ್ಕ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಅವರಿಗೆ ಇಂಜುರಿ ಕೂಡ ಆಗಿದೆ. ಒಳ್ಳೆ ಡೈರೆಕ್ಷನ್ ನಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಈಗ ಹೋಗಿದ್ದಾರೆ ಅಂತಾನೆ ಹೇಳ್ಬೇಕು. ಇನ್ನ ಫೈನಲ್ ಆಗಿ ಡಬ್ಲ್ಯೂ ಅವರು ನಮ್ಮ ಬೇಸ್ಟ್ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿಯೋ ಅವರ ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಮಂಡೇ ನೈಟ್ ರಾ ಅಲ್ಲಿ ಕ್ಲಾಶ್ ಇನ್ ಇಟಲಿಗೆ ಕನ್ಫರ್ಮ್ ಮಾಡ್ತಾರೆ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ. ಅಂಡ್ ಮ್ಯಾಚ್ ಗ್ರಾಫಿಕ್ ನು ಕೂಡ ರಿಲೀಸ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರಬಹುದು. ಇವರು ಅನೌನ್ಸ್ ಮಾಡ್ತಿರೋದು ಹೇಗೆ ಅಂದ್ರೆ ಮಂಡೇ ನೈಟ್ ರಾ ಅಲ್ಲಿ ಒಬಾಫೆಮಿಯೋ ಅವರು ಏನಾದ್ರೂ ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿದ್ರೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿಯೋ ಅವರ ಮ್ಯಾಚ್ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ಓವರ್ ಆಲ್ ಕ್ಲಾಶ್ ಇನ್ ಇಟಲಿಗೆ ಡಬ್ಲ್ಯೂ ಅವರು 5 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ರಿಯಾ ರಿಪ್ಲಿ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಕ್ಲಾಶ್ ಇನ್ ಇಟಲಿಯಲ್ಲಿ. ಇದಾದ್ಮೇಲೆ ಬೆಕ್ಕಿ ಲಿಂಚ್ ಹಾಗೆ ಸೋಲ್ ರೂಕ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಗಂತೆರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರೈಬಲ್ ಕಾಂಬ್ಯಾಕ್ಟ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಮಂಡೇ ನೈಟ್ ರಾ ಅಲ್ಲಿ ಅವರೇ ಹೇಳಿರೋ ಪ್ರಕಾರ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿಯೋ ಅವರ ಮ್ಯಾಚ್ ನ ಕೂಡ ಕ್ಲಾಶ್ ಇನ್ ಇಟಲಿಗೆ ಕನ್ಫರ್ಮ್ ಮಾಡ್ತಾರಂತೆ. ಸೊ ಮ್ಯಾಚ್ ಕಾರ್ಡ್ ಮಾತ್ರ ಸಿಕ್ಕಾಪಟ್ಟೆ ಬ್ಯಾಂಗರ್ ಆಗಿ ಕಾಣಿಸ್ತಾ ಇದೆ. ನೋಡಬೇಕು ಮಂಡೇ ನೈಟ್ ರಾ ಅಲ್ಲಿ ಏನೇನಾಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.